ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಅಣ್ಣ ನಿಮ್ಗೆ ಗೊತ್ತಿತ್ತ ಅಣ್ಣ ಈ ಸಾಂಗ್ ಇಷ್ಟು ಮಸ್ತ್ ಆಗಿರುತ್ತೆ ಅಂತ? ನಂಗೆ ತುಂಬ ಗೊತ್ತಿತ್ತಮ್ಮ. ಯಾಕಂದ್ರೆ ನಮಗೆ ಫಸ್ಟ್ ಡೈರೆಕ್ಟ್ ಮಾಡ್ಬೋದಾ ಅಂತ ಹೇಳ್ತಾರೆ, ಅವರೇ ಒಂದು ನಂಬಿಕೆ ಇತ್ತು. ಬಟ್ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ ಅರ್ಜುನ್ದು. ಆಮೇಲೆ ನಮ್ಮದು ಒಂದು ಜರ್ನಿ ತುಂಬ ವರ್ಷಗಳಿಂದ ನಡೀತಾ ಇದೆ. ಮ್ಯೂಸಿಕ್ ಮಾಡೋದ್ರಲ್ಲಿ ನಮ್ಮ ಎಲ್ಲ ಫಿಲ್ಮ್ಸ್ಲೂ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮದು ಆ ಶೋ ಮಾಡಬೇಕಾದ್ರೆ ಡಿಕೆಡಿ ಮಾಡ್ಬೇಕಾದ್ರೂ ಒಂದು ಒಳ್ಳೆ ವೈಬ್ ಇತ್ತು. ಆವಾಗಲೇ ಈ ಕತೆ ಉಟ್ಕೊಂಡು ಹೇಳಿದ್ದು. ಆಮೇಲೆ ಅವರೇ ಇಲ್ಲ ಈ ಕತೆ ನೀವೇ ಮಾಡಬೇಕು ಅರ್ಜುನ್ ಮಾಡಿ ಅಂತಂದರೆ ಅವಾಗಿಂದ ಸೀರಿಯಸ್ಸಾಗಿ ಮಾಡಿ ರಮೇಶ್ ರೆಡ್ಡಿ ಬಂದರು. ಅದಾದಮೇಲೆ ರಾಜ್ ಬಿ ಶೆಟ್ಟಿ ಅವರು, ಉಪೇಂದ್ರ ಅವರು, ಫಸ್ಟ್ ರಾಜ್ ಬಿ ಶೆಟ್ಟಿ, ನಾನು ರಾಜ್ ಬಿ ಶೆಟ್ಟಿ ಅಂತ. ಅದಾದಮೇಲೆ ಉಪೇಂದ್ರ. ಐ ಥಿಂಕ್ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್. ಇದ್ರಲ್ಲಿ ಏನಂದರೆ ಯಾರು ಇವ್ರು ದೊಡ್ಡವ್ರು ಅವ್ರು ದೊಡ್ಡವ್ರು ಅಂತಲ್ಲ. ನನಗೆ ಇಷ್ಟ ಆಗಿದೆ ಈ ಪಿಕ್ಚರ್ ಅದೊಂದು. ಎಲ್ಲರ ಪಾತ್ರನೂ ಭಾಳ ಚೆನ್ನಾಗಿದೆ. ಯಾರು ಓವರ್ಟೇಕ್ ಮಾಡೋಕ್ಕೆ ನೋಡಿಲ್ಲ. ಇವಾಗ ನಾನು ಓವರ್ಟೇಕ್ ಮಾಡಬೇಕು, ಉಪೇಂದ್ರ ಓವರ್ಟೇಕ್ ಮಾಡಬೇಕು, ರಾಜ್ ಬಿ ಶೆಟ್ಟಿ ಓವರ್ಟೇಕ್ ನೋ ಬಡಿ ಈಸ್. ಇವಾಗ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ನನಗೆ. ಸಿ ಫಸ್ಟ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸ್ ಅಂದ ತಕ್ಷಣ ಇಡೀ ಸಾಂಗ್ಲಿ ಶಿವರಾಜ್ ಕುಮಾರ್ ಡ್ಯಾನ್ಸ್ ಮಾಡಬೇಕಂತ ಅಲ್ಲ. ಆ ಕ್ಯಾರೆಕ್ಟರ್ ಎಲ್ಲರೂ ಹೆಂಗೇನು ಬರಬೇಕು, ಏನು ಇಡೀ ಸಾಂಗ್ ಇದೆಯಲ್ಲ, ಇಡೀ ಸಾಂಗ್ಲೇ ಕತೆ ಇದೆ. ನೀವು ಸಿನಿಮಾ ನೋಡಿದ್ರೆ ಕನೆಕ್ಟ್ ಆಗ್ತೀರಾ, ಇಲ್ಲಿ ಗೆಟ್ ಕನೆಕ್ಟ್. ಇವು ಸ್ವಲ್ಪ ಲಿರಿಕ್ಸು, ಸ್ವಲ್ಪ ನೀವು ಐಡಿಯಾಸು, ಓಡೋದು ಯಾಕೆ ಓಡ್ತಾನೆ, ಯಾಕೆ ಇನ್ನೊಬ್ಬ ಬರ್ತಾನೆ, ಯಾಕೆ ಇನ್ನೊಬ್ಬ ಲೈನ್ ಬರೀ ಫೋರ್ಸ್ಫುಲ್ ಅಲ್ಲ, ಇನ್ನೊಂದಿದೆ ಅದಕ್ಕೆ. ಆ ಥರ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ. ಸುಮ್ಮನೆ ಪ್ರಮೋಷನಲ್ ಸಾಂಗ್ ಅಂದ ತಕ್ಷಣ ಬರೀ ಒಂದು ಕುಣಿಬೇಕು, ಇಲ್ಲ ಗೆಟೋ ಕಿಡ್ಸ್ ಎಲ್ಲ ದೇ ಆರ್ ಆಲ್ ಫ್ಯಾಂಟಾಸ್ಟಿಕ್. ಅವ್ರ ವಿಡಿಯೋ ನೋಡಿ ನಾನು ಆಮೇಲೆ ನೋಡಿದ ವಿಡಿಯೋಸ್ ಎಲ್ಲ ಅಷ್ಟು ನೋಡ್ತೀನಿ ನಾನು. ಬಟ್ ನನ್ನ ಮಕ್ಕಳು ನೋಡಿ ನಿವಿ ನೋಡಿದ್ದಾರೆ, ಗೀತನಂತೂ ಯಾವಾಗ ಹೇಳ್ತಾ ಇರ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನಂಗೆ ಆಮೇಲೆ ಗೊತ್ತಾಗಿದ್ದು ಗೆಟೋ ಕಿಡ್ಸ್ ಅಂದ್ರೆ ಹಿಂಗಿದ್ದಾರೆ ಅಂತ. ನೋಡಿದ್ರೆ ಏನು ಹಿಂಗೆ ಮಾಡ್ತಾರೆ ಅವರು. ಸೊ ದಟ್ ಇಂಟ್ರೆಸ್ಟ್. ಅದಕ್ಕೆ ನೋಡಿ ಅವರು ಎಮೋಷನ್ ಆಗಲಿಲ್ಲ. ಯೂಶಲಾಗಿ ದುಡ್ಡು ಜಾಸ್ತಿ ಆಗ್ತದೆ, ಎಮೋಷನ್ ಆಗಿಬಿಡ್ತಾರೆ. ಅವ್ರು ಎಮೋಷನ್ ಎಲ್ಲ ಪ್ರಮೋಷನ್ ಬೇಕಂತ ಬಿಟ್ಬಿಟ್ರು. ಸೊ ಅಲ್ಲಿ ನೋಡಿ ಅವರು ಅಲ್ಲಿ ಸೊ ಆ ರೀತಿ ನಮಗೆ ಪ್ರೊಡ್ಯೂಸರು, ಡೈರೆಕ್ಟ್ರು, ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲರೂ. ಆ್ಯಂಡ್ ದೆನ್ ಐ ವಾಸ್ ಲೋ ಏನಂತೀವಿ, ನಾನು ಲಾಸ್ಟ್ ಇಯರ್ ಅದು ಕ್ಲೈಮ್ಯಾಕ್ಸ್ ನಡಿಬೇಕಾದ್ರೆ ನನಗೆ ಡಿಟೆಕ್ಟ್ ಆಯಿತು ಕ್ಯಾನ್ಸರ್ ಅಂತ. ಅವಾಗ ನಾನು ರಾಜ್ ಬಿ ಶೆಟ್ಟಿ ಅವರಾಗಲಿ, ಉಪೇಂದ್ರ ಆಗಲಿ, ಅರ್ಜುನ್ ಆಗಲಿ, ರಮೇಶ್ ರೆಡ್ಡಿ ಅವರು, ದೆನ್ ರವಿ ವರ್ಮಾ, ಆಮೇಲೆ ಎಲ್ಲ ಫೈಟರ್ಸ್ ಎಲ್ಲರೂ ಇದ್ರು. ಯಾಕಂದ್ರೆ ಒಬ್ರೊಬ್ರು ಮಾತಾಡಲ್ಲ, ಕ್ಯಾಮ್ರಾಮ್ಯಾನು, ಆಲ್ ಇಡೀ ಟೀಮ್ ನನ್ನ ಒಂಥರ ಮಗು ಥರ ನೋಡ್ಕೊಂಡ್ರು. ಆಮೇಲೆ ಡಸ್ಟ್ ಹಾಕ್ಬೋದು, CG ಡಸ್ಟ್ ಹಾಕಿ ಏನಿದೆ ಪ್ರಾಬ್ಲಮ್, ಏನಿದೆ ಆಲ್ರೆಡಿ ಇದೆ ಒಳಗಡೆ, ಇದೊಂದು ಸ್ವಲ್ಪ ಸೇರ್ಕೊಳ್ಳಿ ಬಿಡಿ, ಏನಾಗುತ್ತೆ ನೋಡೋಣ ಮುಂದೆ ಅಂತ ಒಂದು ಧೈರ್ಯ ಒಂದು. ಬಟ್ ಈ ಸಪೋರ್ಟ್ ಇದ್ದವರು ಏನು ಮಾಡೋಕ್ಕಾಗ್ತದೆ. 100% ಸಪೋರ್ಟ್ ಲವ್ ಯಾವತ್ತೂ ಮರೆಯೋಕ್ಕಾಗ. ಹೇಳಿದ್ರಲ್ಲ ನಾನು ಗ್ರೇಟ್ ಮಾಡಿದೆ ಇವರು. ನಾನಾಗಿ ಗ್ರೇಟ್ ಆಗೋಕ್ಕಾಗತ್ತೆ ಹೇಳಿ? ಆಗಲ್ಲ. ಯು ಕ್ಯಾನ್ ಬಿಕಮ್ ಗ್ರೇಟ್ ಬೈ ಯುವರ್ ಸೆಲ್ಫ್. ಬೇರೆ ಯಾರೋ ನಮ್ಮನ್ನ ಎತ್ತಬೇಕಷ್ಟೇ. ಬಟ್ ಆ ಎತ್ತಕ್ಕೆ ಶಕ್ತಿ ಕೊಟ್ಟಿದ್ದು ಯೂನಿಟ್ಟು ಮೈ ಫ್ಯಾಮಿಲಿ. ಗೀತಾ ಇರ್ಬೋದು, ನಿವಿ ಇರ್ಬೋದು, ಆ್ಯಂಡ್ ಅವ್ರ ಫ್ರೆಂಡ್ಸ್, ಶ್ರೇಯಂತ್ ಅವ್ರ ಫ್ರೆಂಡ್ ಬಂದಿದ್ದಾರೆ ಇನ್ನೊಬ್ಬರು. ಎವ್ರಿಬಡಿ ಈಸ್ ದಿಸ್. ನೀವಿದ್ರಿ, ರಕ್ಷಿತಾ ಅವರಿದ್ದರು, ಅರ್ಜುನ್ ಜನಿ ಅಂತ ಮಗು ಥರ ಹತ್ಬಿಟ್ರು ಅವತ್ತು. ಈ ವಾಸ್ ಕ್ರೈಯಿಂಗ್. ನನಗೆ ಅದು ನೋಡ್ಬಿಟ್ಟು ಇನ್ನೂ ಸಂಟಾಗೋಯ್ತು. ಬಟ್ ರಿಯಲಿ ಫರ್ಗೆಟ್ ದಟ್. ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ಈ ಸಾಂಗ್ ನೋಡಿದ್ಮೇಲಂತೂ ಮಾಡಬೇಕಂತ ಅವಾಗಿಂದ ಅಲ್ಲಿ ಆಪ್ರೇಷನ್ ಆದ ತಕ್ಷಣ ಒಂದು ಇಲ್ಲಾಂದ್ರೆ ಒಂದು 3-4 ಫೋನ್ ಮಾಡ್ತಾಯಿದ್ದೆ ಅರ್ಜುನ್ ಏನು ನಡೀತಾ ಇದೆ, ಏನಾಯ್ತು, ಯಾಕೆ ಡಬ್ಲಿಂಗ್ ಮಾಡಲಿಲ್ಲ ಅವರು, ಇವ್ರು ಯಾಕೆ ಡಬ್ಲಿಂಗ್ ಮಾಡಲಿಲ್ಲ. ನಾನು ಅಷ್ಟೇ ಯಾವಾಗ ತಲೆ ತಿಂತಾ ಇರ್ತೀನಿ ರಾಜ. ಎಲ್ಲರೂ ಹೆಂಗೆ ಲಾಸ್ಟ್ ಹೇಳ್ಬೇಕು, ಏನು ನನ್ನ ಮಗ ಯಾವಾಗಲೂ ಫೋನ್ ಮಾಡಿ 24 ಗಂಟೆ ಫೋನ್ ಮಾಡಿ. ಅವ್ನು ಗೀತಾ ಕೇಳಿದ ಯಾರು ಫೋನ್ ಅರ್ಜುನ್ಗ ಅಂತ ಗೈಸ್ ಬರೀ ಇದೆ ನನಗೆ. ಯಾಕಂದರೆ ಕನ್ಸರ್ನ್ ಅಷ್ಟೇ. ಈ ಸಿನಿಮಾದಲ್ಲಿ ಯಾಕೆ ಒಂದು ಇಷ್ಟೊಂದು ಲವ್ ಅಂತ ಗೊತ್ತಿಲ್ಲ. ಬಹುಶಃ ನೀವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ವಿಲ್ ರಿಲೇಟ್ ಟು ದಟ್ ಫಿಲಮ್. ಆ್ಯಂಡ್ ಸತ್ಯ ಹೆಗಡೆ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ನನಗೆ ಸತ್ಯ ಹೆಗಡೆ ಯಾವ ಅಸಿಸ್ಟೆಂಟ್ ಆಗಿದ್ದಾರೆ, ರಾಜನ್ ಅವ್ರ ಅಸಿಸ್ಟೆಂಟ್ ಆಗಿದ್ದು ಅವಾಗಿಂದ ನನಗೆ ಚೆನ್ನಾಗಿ ಗೊತ್ತವ್ರು. ಐ ಥಿಂಕ್ ಒನ್ ಡೇ ಈ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಒಂದು ಈ ವಿಲ್ ಬಿಕಮ್ ಎ ಟಾಪ್ ಮೋಸ್ಟ್ ಕ್ಯಾಮ್ರಾಮ್ಯಾನ್. ಇವತ್ತು ನಮ್ಮ ಭಾರತ ದೇಶದಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ಯಾಮ್ರಾಮ್ಯಾನ್ ಅಂತ ತಪ್ಪಾಗಲ್ಲ. ಅದು ಫ್ಯಾಂಟಾಸ್ಟಿಕ್. ಆ್ಯಂಡ್ ಎಡಿಟಿಂಗ್ ಇರ್ಬೋದು. ಆ್ಯಂಡ್ ಆನಂದ್ ರೆಡ್ಡಿ ಅವರು ಈ ರೈಟ್ಸ್ ತಗೊಂಡಿದ್ದಾರೆ. ಅದು ಹಿಂಗೆ ಒಳ್ಳೆ ಫಿಲ್ಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ರಾಜ್ ಬಿ ಶೆಟ್ಟಿ ಹೇಳ್ದಂಗೆ 100% ಇದು ಬರೀ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಇಲ್ಲ ಇಡೀ ದೇಶ ನೋಡೋಂಥ ಸಿನಿಮಾ ಆಗುತ್ತೆ ಅಂತ ಒಂದಿದೆ. ಬಟ್ ಖಂಡಿತ ಆಗುತ್ತೆ. ಬಂದು ನೋಡಿದಾಗ ಲಾಟ್ ಆಫ್ ಥಿಂಗ್ಸ್ ಇದೆ, ದೇ ವಿಲ್ ಟೇಕ್ ಇಟ್. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನಾವೆಲ್ಲರೂ ಒಂದು ಸ್ನೇಹಿತರ ಥರ ಒಂದು 3 ಜನ ಬಂದು ಮಕ್ಕಳ ಥರ ಬಂದು ಮಾಡ್ಬಿಟ್ಟು ಹೋಗಿದ್ವಿ ಆ್ಯಕ್ಟಿಂಗ್ನ. 100% ಇವ್ರು ಹೇಳಿದ್ರು, ಪಾಪ ದೊಡ್ಡದಾಗಿ ಹೇಳಿದ್ರು, ಶಿವಣ್ಣ ನೋಡಿದ್ರೆ ವಿಸಿಲ್ ಹೊಡಿತೀನಿ. ಬಟ್ ಏನು ಹೇಳಿದ್ರು, ಅವ್ರ ಪರ್ಫಾರ್ಮ್ ನೋಡಬೇಕು ಅಷ್ಟೇ, ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಯಾಕೆ ಇನ್ನೊಬ್ಬರು ಪರ್ಫಾರ್ಮೆನ್ಸ್ ಬರಬೇಕಾದ್ರೆ ಇನ್ನೊಬ್ಬರು ಆರ್ಟಿಸ್ಟ್ ಎತ್ಕೊಟ್ರೆ ಅದು ಬರೋದು. ನಾನು ಹಂಗೆ ಮಾಡಿದ್ರೆ ಅವ್ರು ಮಾಡೋಕ್ಕಾಗೋದು, ಅವ್ರು ಹಂಗೆ ಮಾಡಿದ್ರೆ ನಾನು ಮಾಡೋಕ್ಕಾಗೋದು. ಇದು ಪರಸ್ಪರ ಏನಂತೀವಿ, ಇದು ಇಂಟರ್ ಡಿಪೆಂಡೆನ್ಸ್ ಅಷ್ಟೇ.
ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಥ್ಯಾಂಕ್ಸ್ ಅರ್ಜುನ್, ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಈ ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಗಬೇಕಂತ ನನ್ನ ಆಸೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಂದ್ರೆ ಎಲ್ರಿಗೂ ಇಷ್ಟ ಆಗಲಿ ದೇವರೇ. ಇದು ಡಿಸೆಂಬರ್ 25 ನೋಡಿದಾಗ ಈ ಕ್ರಿಸ್ಮಸ್ ಗಿಫ್ಟು ದೇವ್ರ ಬಗ್ಗೆನೇ ಸಿನಿಮಾ, ಯೇಸು ಬಗ್ಗೆನೇ ಇದು, ಅದು ಆ ಸಿನಿಮಾ ಹಂಗೆ ಆಗಲಿ ಅಂತ ಅಷ್ಟೇ. ಕ್ರಿಸ್ಮಸ್ಸು ದೇವ್ರ ಬಗ್ಗೆ ಏನೋ ಸಣ್ಣದ ಕ್ಲೂ ಕೊಟ್ಟಿದ್ದಾರೆ. ಓಕೆ ಅಣ್ಣ, ಯಾವುದು ಅಲ್ವಾ ಅಣ್ಣ? ಇಲ್ಲ, ದೇವ್ರ ಜೊತೆ ಆಗ್ಲಿ ಅಂತ ಸಿನಿಮಾ ಅಷ್ಟೇ. ಅವತ್ತು ಕ್ರಿಸ್ಮಸ್ ದಿನ ಬರ್ತಿರೋದಾಗ ದೇವ್ರು ಹುಟ್ಟಿರೋ ಸಿನಿಮಾ ಅಲ್ವಾ? ಏನೋ ಜಾರ್ ಬಿಡ್ತು ನಿಮ್ ಬಾಯಿಂದ ಏನೋ ತಗೊಳ್ಳೋಣ ಅಂತ ಖಂಡಿತ ಇಲ್ಲ, ನಾನು ಯಾವತ್ತು ಜಾರಕ್ ಬಿಡಲ್ಲ. ನಾನು ಜಾರವನೇ ಅಲ್ಲ, ಚಾನ್ಸೇ ಇಲ್ಲ. ಏನೇ ಮಾಡಿದ್ರು ಎಷ್ಟೇ ಬಿಟ್ರು ಆ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ಈ ಸಾಂಗ್ ಇಡೀ ಸಾಂಗ್ ಇದೆ. ಇವತ್ತಿಂದ ಎಲ್ರು ನೋಡ್ತಾ ಹೋಗ್ಲಿ, ದೇ ವಿಲ್ ಜಸ್ಟ್ ಗೋ ಆನ್ ಟೆಲ್ಲಿಂಗ್ ಏನ್ ಇರ್ಬೋದು ಸಿನಿಮಾ ಬಗ್ಗೆ ಅಂತ. ದೇ ವಿಲ್ ಡಿಕೋಡ್ ಮಾಡ್ಕೊಂಡು ಹೋಗ್ತಾರೆ. ಎಸ್, ಇಷ್ಟು ಹೇಳ್ತಾ ಎಲ್ರಿಗೂ ಭಾಳ ಸಂತೋಷ. ಥ್ಯಾಂಕ್ಸ್ ಎವ್ರಿಬಡಿ ಬಂದಿದ್ದಕ್ಕೆ, ಮೀಡಿಯಾದವ್ರಿಗೆ, ಪ್ರೆಸ್ನವ್ರಿಗೆ. ಆ್ಯಂಡ್ ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರ, ಸ್ಪೆಷಲ್ ಥ್ಯಾಂಕ್ಸ್ ಸುಬ್ರಹ್ಮಣ್ಯ ವಾಸು ಅವ್ರಿಗೆ. ಯಾಕಂದರೆ ದೇ ಜಸ್ಟ್ ಟೋಲ್ಡ್ ಮೀ ಲೋಕಾರ್ಪಣೆ ಅಂತ ಹೇಳಿದ್ರು. ಒಳ್ಳೆ ವರ್ಡ್, ನಾವೆಲ್ಲ ಇದಾಗ ಹೇಳೇ ಇರಲಿಲ್ಲ, ಬಟ್ ಒಳ್ಳೆ ವರ್ಡ್ ಹೇಳ್ಕೊಟ್ರು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್, ಲವ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.